ಕ್ಯಾನ್ಸರ್‌ನಂತಹ ದೊಡ್ಡ ಒಂದು ರೋಗವನ್ನೇ ನೀವು ಬರೀ ಒಂದು ಹಂಪು ಅಂತ ನೋಡೋ ಒಂದು ಚೈತನ್ಯ ಅಥವಾ ಆ ಒಂದು ಗಟ್ಟಿತನ ಎಲ್ಲಿಂದ ಬಂತು? ಸ್ಪೋರ್ಟ್ಸ್. ನಾನು ಆ್ಯಕ್ಚುಲಿ ಅದು ಸ್ಟಾರ್ಟ್ ಮಾಡಿದ್ದೆ ಯಾರೋ ಒಬ್ಬರು ರೋಡಲ್ಲಿ ಹೊಡೆದ ಅಂತ. ಮನೆಗೆ ಹೋಗಿ ಹತ್ಕೊಂಡ್ಬಿಟ್ಟೆ. ಬಟ್ ಆಫ್ಟರ್ 2 ಇಯರ್ಸ್ ಆದಮೇಲೆ ಹೋದೆ ಮತ್ತೆ ಹೊಡಿಯೋಣ ಅಂತ ಒಂದು ನೋಡೋಕ್ಕೆ ಹೋದರೆ ಮನ್ಸು ಬಂದಿಲ್ಲ ಮತ್ತೆ. ಬಿಕಾಸ್ ಅದು ಸ್ಪೋರ್ಟ್ಸ್ ಅನ್ನೋ ಡಿಸಿಪ್ಲಿನ್ ಕಲಿಸ್ಕೊಡ್ತು. ಒಲಿಂಪಿಕಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ಮಾತ್ರನೇ ಹೀರೋ. ಅದು 4 ವರ್ಷಕ್ಕೊಂದ್ಸತಿ. ಅದು 3 ದಿವಸ 4 ದಿವಸ ಅಷ್ಟೇ. ಎಲ್ಲ ಸ್ಟೇಟಸಲ್ಲಿ ಹಾಕ್ಕೊಂಡು ಯಾ ಪ್ರೌಡ್ ಆಫ್. ಆಮೇಲೆ ನಾನು ತುಂಬ ಜನ ಸೆಲೆಬ್ರಿಟೀಸ್ಗೂ ಟ್ರೈನ್ ಮಾಡಿದ್ದೀನಿ. ಅಭಿಷೇಕ್, ಅಂಬರೀಷ್ 42 kgs ವೆಯ್ಟ್ ಲಾಸ್ ಆಗಿದ್ದು ನನ್ನ ಟ್ರೈನಿಂಗಲ್ಲೇ. ಬ್ರೂಸ್ಲಿ ಅವರೇ ಹೇಳಿದ್ದಾರೆ 10,000 ಟೈಮ್ ಪ್ರಾಕ್ಟೀಸ್ ಮಾಡು. 1 ಕಿಕ್ ರಿಂಗ್ ಒಳಗಡೆ ಹೋಗಿ ಆಡಬೇಕು ಅಂದರೆ ತುಂಬ ಪೇಷನ್ಸ್ ಬೇಕು. ಫಸ್ಟು ಒದೆ ತಿನ್ನೋದು ಕಲಿಬೇಕು, ಹೊಡಿಯೋದೆಲ್ಲ ಕಲಿಯೋದು. ಹೊಡಿಯೋದು ಯಾರು ಬೇಕಾದ್ರೂ ಹೊಡಿಬೋದು. ಫಸ್ಟು ಒಂದು ಒದೆ ತಿಂದು ನಿಂತ್ಕೊಂಡಿರ್ತಾನೆ ನೋಡಿ, ಅವ್ನು ನಿಜವಾದ ಮನುಷ್ಯ. ಇವಾಗ ಒಂದೇ ಸತಿ 10 ಜನ ಬಂದು ಅಟ್ಯಾಕ್ ಮಾಡಿದ್ರು ಅಂದರೆ ಏನು ಮಾಡೋಕ್ಕಾಗತ್ತೆ? ಯು ಕಾಂಟ್ ಡಿಫೆಂಡ್. ಒಬ್ಬ ಬಂದು ಇಲ್ಲಿ ಕೈ ಹಿಡ್ಕೊಂತಲ್ಲ, ಮೂವಿ ಸರಿ, ರಿಯಾಲಿಟಿಲಿ ಝೀರೋ ಅದು. Somebody who's done close to 1,000+ ಟ್ರೆಕ್ಸ್ ಅಲ್ಲ. ಸೊ ಬೇಸ್ ಕ್ಯಾಂಪ್ ಹೋಗೋರು ಏನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು? ಏನೇ ಆಗಲಿ, ಬಟ್ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಅಂದರೆ ಎವ್ರಿ ವೀಕೆಂಡ್ಸ್ ಗೆಟ್ ಔಟ್ ಫ್ರಮ್ ಯು ಹೌಸ್. ನಿಮ್ಮ ಮಾಲು ಅದು ಇದು ಎಲ್ಲ ಬಿಟ್ಬಿಡಿ. ನಾನು ಹೇಳೋದು ನಿಮ್ಮ ಹೆಲ್ತೆ ಹಾಳಾಗೋದು. ಇವತ್ತು ನಮ್ಮ ಜಾಸ್ ಕ್ಯೂರಿಯಸಲ್ಲಿ ಬಂದಿರೋರು ರಿಂಗಲ್ಲಿ ಏಟನ್ನು ಕೊಟ್ಟಿದ್ದಾರೆ. ಆದರೆ ರಿಂಗಲ್ಲಿ ಬಿದ್ದಿರೋ ಏಟ್ಗಳಿಂದ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಚಿನ್ನದಂತಹ ಪದಕಗಳನ್ನು ಗೆದ್ರೂ ರಿಂಗಿಂದ ಆಚೆಗೆ ಜೀವನ ಕೊಟ್ಟಂಥ ಒಂದು ಹೊಡೆತಕ್ಕೆ ತಿರುಗೇಟಾಗಿ, ಕ್ಯಾನ್ಸರ್ ಸರ್ವೈವರ್ ಆಗಿ, ಒಂದು ಇನ್ಸ್ಪಿರೇಷನ್ ಆಗಿ ಇವತ್ತು ನಮ್ಮ ಮುಂದೆ ಜಾಸ್ ಕ್ಯೂರಿಯಸಲ್ಲಿ ಇಟ್ ಇಸ್ ಒನ್ ಆ್ಯಂಡ್ ಓನ್ಲಿ ಗಿರೀಶ್ ಅವರು. ಸರ್, ಐ ಥಿಂಕ್ ನಿಮ್ಮ ಒಂದು ಲೈಫ್ನ ಸಾಧನೆಗೆ ಇದು ಭಾಳ ಒಂದು ಚಿಕ್ಕ ಇಂಟ್ರೊಡಕ್ಷನ್ನು. ಹಾಗಾಗಿ ಹಿಯರ್ ಐ ಆಮ್ ಆಲ್ ಸೆಟ್ ಟು ವೆಲ್ಕಮ್ ಯು ಆನ್ ಜಾಸ್ ಕ್ಯೂರಿಯಸ್ ಫಾರ್ ಅ ವೆರಿ ಹಾರ್ಟಿ ಕಾನ್ವರ್ಸೇಷನ್. ಜೀವನಾನ ಒಂದು ಬೆಟ್ಟ ಅಂತ ನೋಡ್ತಾ ಇದ್ದೀರಾ, ರಿಂಗ್ ಅಂತ ನೋಡ್ತಾ ಇದ್ದೀರಾ, ಏನಂತ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮಂಥ ಒಂದು ವ್ಯಕ್ತಿತ್ವನ ಇಡೀ ದೇಶ ನೋಡಿದೆ. ಕಿಕ್ ಬಾಕ್ಸಿಂಗಲ್ಲಿ ನೀವು ತೊಗೊಂಡಿರೋ ಮೆಡಲ್ಗಳಲ್ಲಾಗಿರ್ಬೋದು, ವೀಕೆಂಡ್ ವಿತ್ ರಮೇಶಲ್ಲಾಗಿರಲಿ. ಆದರೆ ವೈಯಕ್ತಿಕವಾಗಿ ನೀವು ಹೇಗೆ ನೋಡ್ತಾ ಇದ್ದೀರಾ ಜೀವನ ಅಂತ ನೋಡೋದೇ ನಮ್ಮಂಥ ಶೋನ ಕೆಲಸ. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ಶೋಗೆ ಇನ್ವೈಟ್ ಮಾಡಿರೋದಕ್ಕೆ. ಆ್ಯಂಡ್ ಆ್ಯಕ್ಚುಲಿ ಜಸ್ಟ್ ಕ್ಯೂರಿಯಸ್ ಅನ್ನೋದು ಸಖತ್ತಾಗಿದೆ ವರ್ಡ್ ಅನ್ನೋದು. ಥ್ಯಾಂಕ್ ಯು. ಲೈಕ್ ನನ್ನ ಜರ್ನಿ ಥರ ನೋಡ್ತಾಯಿನಿ ಅಷ್ಟೇ, ನಮ್ಮ ಲೈಫಲ್ಲಿ ಅಷ್ಟೇ. ಇದೊಂಥರ ನನ್ನ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಥರ ನನ್ನ ಲೈಫ್ನೂ ನಾನು ನೋಡ್ತಾಯಿನಿ. ಒಂದು ಹಂಪ್ ಬರುತ್ತೆ, ಅದನ್ನ ಸ್ಲೋವಾಗಿ ಪಾಸ್ ಹಾಕ್ಕೊಂಡು ಮುಂದೆ ಹೋಗ್ತಾಯಿನಿ ಅಷ್ಟೇ. ಹಂಪು ಯಾವ ಥರನೇ ಇರ್ಬೋದು, ಬಟ್ ಐ ಶುಡ್ ಫೇಸ್ ಫಾರ್ ಎವ್ರಿಥಿಂಗ್ ಅಷ್ಟೇ. ಲೈಕ್ ಹಂಪು ಸ್ವಲ್ಪ ದೊಡ್ಡದೇ ಇರ್ಬೋದು, ಕೆಲವು ಟೈಮ್ ಕಾಣಿಸಲ್ಲ, ಆ ಥರನೇ ಪಾಟ್ ಹೋಲ್ಗಳಿರ್ಬೋದು. ಅದೇ ಥರ ನನ್ನ ಲೈಫಲ್ಲೂ ಅಷ್ಟೇ. ಲೈಕ್ ಫೈಟಿಂಗ್ ರಿಂಗಲ್ಲೂ ಅಷ್ಟೇ ಫೈಟ್ ಮಾಡಿದೆ, ಆಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬಂದೆ. ಸೊ ಎಲ್ಲರಿಗೂ ಗೊತ್ತಿದೆ ಕ್ಯಾನ್ಸರ್ ಆಯಿತು. ಸೊ ಅದನ್ನು ನಾನು ಹಂಗೆ ಥಿಂಕ್ ಮಾಡ್ಕೊಂಡಿದ್ದು, ಒಂಥರ ಹಂಪಿದ್ದಂಗೆ ಅಷ್ಟೇ. ಇದಕ್ಕೆ ಯಾಕೆ ನಾವು ಭಯ ಬೀಳಬೇಕು ಅಷ್ಟೇ. ಕಟ್ಟೇನಾಗಿಲ್ವಲ್ಲ ರೋಡು, ವಾವ್. ಜಸ್ಟ್ ಹಂಪಿದೆ ಅಷ್ಟೇ. ಅದೇ ಥಿಂಕ್ ಮಾಡಿದೆ ಅಷ್ಟೇ. ಕ್ಯಾನ್ಸರ್‌ನಂತಹ ದೊಡ್ಡ ಒಂದು ರೋಗವನ್ನೇ ನೀವು ಬರೀ ಒಂದು ಹಂಪು ಅಂತ ನೋಡೋ ಒಂದು ಚೈತನ್ಯ ಅಥವಾ ಆ ಒಂದು ಗಟ್ಟಿತನ ಎಲ್ಲಿಂದ ಬಂತು? ಸ್ಪೋರ್ಟ್ಸ್. ಈ ಸ್ಪೋರ್ಟ್ಸಿಂದನೇ ಆ್ಯಕ್ಚುಲಿ ನಾನೇನು ಡೇ ಒನ್ನಿಂದ ಸ್ಪೋರ್ಟ್ಸ್ ಪರ್ಸನ್ ಅಲ್ಲ. ನಾನು ಆ್ಯಕ್ಚುಲಿ ಅದು ಸ್ಟಾರ್ಟ್ ಮಾಡಿದ್ದೆ ಯಾರೋ ಒಬ್ಬರು ರೋಡಲ್ಲಿ ಹೊಡೆದ ಅಂತ ಅಷ್ಟೇ. ಫ್ರೆಂಡ್ಸ್ ಜೊತೆಗೆ ಹೋಗ್ತಾಯಿದ್ದೆ. ನಾನು ಏನು ಡೇ ಒನ್ನಿಂದ ಏನು ಫಿಟ್ಟಿಲ್ಲ, 108 kg ಇದ್ದೆ ವೆಯ್ಟು. ರೋಡಲ್ಲಿ ವಾಕ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಜೊತೆಗೆ. ಹಾರ್ಲಿಕ್ಸಲ್ಲಿ ಡೆಲಿವರಿ ಬಾಯ್ ಆಗಿದ್ದೆ. ಸೊ ವಾಕ್ ಮಾಡ್ತಾ ರೋಡಲ್ಲಿ ರಪ್ ಅಂತ ಒಬ್ಬ ಬಿಟ್ಟ. ಅಂದರೆ ಏನೋ ಒಂದು ಅವ್ರು ಆವಾಗ ಒಂದು ಸ್ವಲ್ಪ ರೌಡಿಸಮ್ ಅದು ಇದು ಏನಿಲ್ಲ, ಬಟ್ ಏನೋರೇನು ಭಯ ಬಿಡಿಸ್ಬೇಕು. ಬಟ್ ನನಗೊಂಥರ ಸಂಕೋಚ ಆಯಿತು. ಲೈಕ್ ಅವಷ್ಟು ಜನ ಮುಂದೆ ಹೊಡೆದ್ಬಿಟ್ರಲ್ಲ ಅಂತ ಒಂಥರ ಬೇಜಾರಾಯಿತು. ಅವ್ರ ಮುಂದೆ ಹತ್ತಿಲ್ಲ, ನಾನು ಮನೆಗೆ ಹೋಗಿ ಹತ್ಕೊಂಬಿಟ್ಟೆ. ಅಯ್ಯೋ. ಆವಾಗ ಲೈಕ್ ಓಕೆ, ಇಷ್ಟೆಲ್ಲ ಇದ್ರೂ ಬಂದು ಹೊಡೆದಿದ್ದಾರಲ್ಲ ಅಂತ. ಬಟ್ ಆವಾಗ ಯೋಚನೆ ಮಾಡಿದ್ದೆ ಎರಡು ರೀತಿ. ಫ್ರೆಂಡ್ಸ್ ಕರೆದ್ರು, ಬಾ ಹೋಗಿ ಹೊಡಿಯೋಣ ಅಂತ. ಬಟ್ ಅವಾಗ ನಾನು ಥಿಂಕ್ ಮಾಡಿದ್ದೆ ನನ್ನ ಫ್ಯಾಮ್ಲಿ ಬಗ್ಗೆ. 12 ವರ್ಷ ಇದ್ದೋಗೆ ನಮ್ಮ ತಂದೆ ತೀರೋಗಿದ್ರು. 4 ಜನ ಅಕ್ಕಂದಿರು, ಅಮ್ಮ, ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಸೊ ಆವಾಗ ನಾನು ಯೋಚನೆ ಮಾಡಿದ್ದು, ಸರಿ ಹೋಗಿ ಹೊಡೆದ್ಬಿಡ್ಬೋದಾಗಿತ್ತು. ಹೊಡೆದಿದ್ದಿದ್ರೆ ಇವತ್ತು ನಿಮ್ಮ ಮುಂದೆ ಎಕ್ಸಾಂಪಲಾಗಿ ಇವನ ಥರ ಆಗಬೇಡಿ ಅಂತ ಹೇಳ್ತಾಯಿದ್ರು. ಯಾವುದೋ ಜೈಲಲ್ಲಿ ಇರ್ತಾಯಿದ್ನೋ ಎಲ್ಲಿರ್ತಾಯಿದ್ನೋ ಗೊತ್ತಾಗ್ತಾ ಇರಲಿಲ್ಲ. ನಿಜ. ಬಟ್ ಅವತ್ತು ಒಂದು ಸ್ವಲ್ಪ ಯೋಚನೆ ಮಾಡಿದೆ, ನಾನು ಸೆಲ್ಫ್ ಡಿಫೆನ್ಸ್ ಕಲಿಬೇಕು. ಏನಾನ ಒಂದು
ಪ್ರೊಟೆಕ್ಷನ್ಗೋಸ್ಕರ ಅಂದ್ಬಿಟ್ಟು ಅವಾಗ ಫೇಮಸ್ ಇದ್ದಿದ್ದು ಬಾಕ್ಸಿಂಗೇ ಅವಾಗ ಟ್ರೆಂಡಲ್ಲಿ ಇದ್ದಿದ್ದು. ಹೋದೆ ಬಾಕ್ಸಿಂಗ್ ಕಲಿತಾ ಇದ್ದೆ, 6 ತಿಂಗಳವರೆಗೂ ಕಲಿತೆ. ಮನೇಲಿ ಗೊತ್ತಾಯಿತು ಒಬ್ಬನೇ ಮಗ ಎಲ್ಲಿ ಬಿಡ್ತಾರೆ, ಯಾವ ತಾಯ್ತಾನೆ ಬಿಡ್ತಾರೆ. ಹಂಗೆ ನಮ್ಮ ಅಮ್ಮನೂ ಬಿಟ್ಟಿಲ್ಲ, ಸ್ಟಾಪ್ ಮಾಡು ಅಂದರೆ ಸರಿ ಸ್ಟಾಪ್ ಮಾಡಿದೆ. ಆಮೇಲೆ ಇನ್ನು ನಮ್ಮಮ್ಮಗೆ ಹೇಳಿದ್ರೆ ಎಲ್ಲಿ ಕೇಳ್ತಾರೆ ಅಂದ್ಬಿಟ್ಟು ಸರಿ ನಾನು ಸಣ್ಣ ಆಗೋಕ್ಕೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ಡೈಲಿ ಬೆಳಗ್ಗೆ ಬೇಕ್ರಿಗೆ ಹೋಗ್ತಾಯಿದ್ದೆ, ಡ್ರೆಸ್ ಚೇಂಜ್ ಮಾಡ್ಕೊತಾಯಿದ್ದೆ, ಕರಾಟೆ ಕಲಿತೆ. 2 ಇಯರ್ಸ್ ಹಿಂಗೆ ಮಾಡಿದೆ. ಯಾಕಂದರೆ ಅವನು ಹೊಡೆದಿದ್ದಂಥ ಹೇಟು ಅಷ್ಟು ಪೆಟ್ಟಾಗಿತ್ತು ನನಗೆ. ಲೈಕ್ ಓಕೆ ನಾನು ಕಲೀಲೇಬೇಕು ಅಂತ, ಸೆಲ್ಫ್ ಡಿಫೆನ್ಸ್ ಅನ್ನೋದು ಕಲೀಲೇಬೇಕು ಅಂತ ಇದ್ದಿದ್ದು. ಇವಾಗ ಹೊಡೆದ್ರು ನೆಕ್ಸ್ಟ್ ನಾನು ಮತ್ತೆ ಕಲಿಬೋದು ಅನ್ನೋದು. ಆಮೇಲೆ ಅಂದ್ಬಿಟ್ಟೆ ನಾನು ಲೈಕ್ ಹೋಗಿ ಕಲ್ತಿದ್ದೆಲ್ಲ. ಬಟ್ ಆಫ್ಟರ್ 2 ಇಯರ್ಸ್ ಆದಮೇಲೆ ಹೋದೆ ಮತ್ತೆ ಹೊಡಿಯೋಣ ಅಂತ ಅವ್ನು ನೋಡೋಕ್ಕೆ ಹೋದರೆ ಮನ್ಸು ಬಂದಿಲ್ಲ ಅವತ್ತು. ಬಿಕಾಸ್ ಅದು ಸ್ಪೋರ್ಟ್ಸ್ ಅನ್ನೋದು ಡಿಸಿಪ್ಲಿನ್ ಕಲಿಸ್ಕೊಡ್ತು. ಎಷ್ಟು ಯಾಕಂದರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒದೆ ತಿಂತೀರಿ, ಅದು ಮುಂದೆ ಅವ್ನು ಹೊಡೆದಿದ್ದು ಒಂದು ಏಟು ಏನೂ ಇರಲಿಲ್ಲ. ಏಟ ಇಷ್ಟೆಲ್ಲ ಘಟನೆಗಳಾಗಿದೆ. ಆ ಘಟನೆಯಿಂದ ಇವತ್ತು ನೀವು ಇಲ್ಲಿ ಕೂತ್ಕೊಳ್ಳೋವರೆಗೂ ಕೆಲವು ಸತಿ ಹಿಂದೆ ತಿರುಗಿ ನೋಡಿದಾಗ ಕೆಲವು ಘಟನೆಗಳು ನೀವೇ ಮಾಡೋದಾ, ನಿಮ್ಮ ಡಿಸಿಷನಿಂದ ಆಗೋದಾ, ಅಥವಾ ಅದಂಗೆ ಅದಂಗೆ ಆಗಬೇಕಂತ ಆಗ್ಬಿಟ್ಟಿರುತ್ತೆ, ಅದಂಗೆ ಕರ್ಕೊಂಬರುತ್ತಾ? ನಿಮ್ಮ ಒಂದು ಆಲೋಚನೆ ಏನು? ಇದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಮೇಡಮ್ ಇದು ಜೀವನ, ಹೆಂಗೆ ಬೇಕಾದ್ರೂ ಅರ್ಥ ಮಾಡ್ಕೊಬೋದು. ಯಾಕಂದರೆ ನಾವು ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟು ಒಳ್ಳೆಯದು. ಇವಾಗ ನಾನು ಹೇಳೋದು, ಇವಾಗ ಯಾವುದೋ ಒಂದು ಸಾಲ ಮಾಡ್ಕೊಂಡಿರ್ಬೋದು ಯಾರೋ ಒಬ್ಬರು, ಇಲ್ಲ ಯಾವುದೋ ಒಂದು ಲವ್ ಫೇಲಿಯರು ಇರ್ಬೋದು. ಸಡನ್ನಾಗಿ ಡಿಸಿಷನ್ ತೊಗೊಂಡ್ರೆ ಮುಗೀತು ನಿಮ್ಮ ಲೈಫು. ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೋಗಿ ನೇಣು ಹಾಕ್ಕೊಂಡ್ರೆ ಆಗುತ್ತಾ? ಅಲ್ವಾ? ಇಲ್ಲ ಸತ್ತೋದ್ರೆ ಮುಗಿಯತ್ತಾ? ಅದೇ ಏನಾನ ಇವಾಗ ಯಾವುದೋ ಒಂದು ಲವ್ ಫೇಲಿಯರ್ ಆಯಿತು ಅಂದ್ಬಿಟ್ಟು ಹೋಗಿ ಸತ್ತೋದ್ರೆ ಮುಗಿಯತ್ತಾ? ಇಲ್ಲಾಂದರೆ ಏನೋ ವಿಷ ತೊಗೊಳೋದಿಲ್ಲ, ಹುಡುಗಿನ ಸಾಯಿಸಿದ್ರೆ, ಇಲ್ಲ ತುಂಬ ಆಪ್ಷನ್ಸ್ ಇದೆ. ಆ್ಯಸಿಡ್ ಗೀಸಿಡ್ ಹಾಕಿ ಏನೇನೋ ತುಂಬ ಇನ್ಸಿಡೆಂಟ್ಸ್ಗಳು ನಾವು ನೋಡ್ತಾ ಇರ್ತೀವಿ. ಸೊ ಇದು ಏನೋ ಅಂತಾರಲ್ಲ ಲೈಕ್ ಆತ್ರದಿಂದ ತೊಗೊಳೋಂಥ ಡಿಸಿಷನ್ ಇದು. ಆತರಗಾರನಿಗೆ ಬುದ್ಧಿಮಟ್ಟ ಅಂತ ಇದೆ ನಮ್ಮಲ್ಲಿ. ಆದರೆ ನೀವು ಹೇಳೋದು ಅನುಭವದಿಂದ ನೋಡೋದು ಅದಕ್ಕಿಂತ ದೊಡ್ಡ ಪಾಠ ಇಲ್ಲ ಅಂತ. ತಾಳ್ಮೆ ಅನ್ನೋದು ಕಳಿಸ್ಬಿಡ್ತು ನನಗೆ. ಸ್ಪೋರ್ಟ್ಸ್ ಅನ್ನೋದು ತಾಳ್ಮೆ ಅನ್ನೋದು ಕಳಿಸ್ಬಿಡ್ತು. ಯಾಕಂದರೆ ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಕರಾಟೆ ಎಲ್ಲ ಕಲಿತಾವಾಗ 2 ಇಯರ್ಸ್ 3 ಇಯರ್ಸ್ವರೆಗೂ ನಾನು ಫೈಟ್ ಮಾಡ್ಬೇಕಾದ್ರೆ ಫಸ್ಟ್ ಫೈಟ್ ನಾನು ಸೋತಿದ್ದೆ. ನಾನು ಗೆದ್ದಿಲ್ಲ ಯಾವತ್ತು. ನಾನು ಫಸ್ಟ್ ಫೈಟ್ ಸೋತಿದ್ದೆ. ಬಟ್ ಅದು ಒಂದು ಫೈಟ್ ಅಂದ್ಕೊಂಡು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಆಯಿತು, ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಆಯಿತು, ಎಲ್ಲ ಕಡೆ ಮೆಡಲ್ಸ್ ಮಾಡಿದೆ. ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಭಾಳ ಮೆಮೊರಬಲ್ ಅಂತ. ಈ ಕೇಸಲ್ಲಿ ಮೆಮೊರಬಲ್ಲು ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡತ್ತಲ್ಲ. 100%. ಇವಾಗ ನನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲರೂ. ಬಟ್ ಯಾವುದೇ ಥರ ನಮಗೆ ಸಪೋರ್ಟ್ ಇಲ್ಲ, ಏನಿಲ್ಲ. ಒಬ್ಬನೇ ಬಂದೆ, ಮನೆಗೆ ಹೋದೆ, ಆ್ಯಸ್ ಯೂಶ್ವಲಿ ನಾವು ಕೆಲಸ ಮಾಡ್ತಾಯಿದ್ದೆ ಅಷ್ಟೇ. ಬೇರೆ ಏನು ಸಪೋರ್ಟು ಇರ್ತಾ ಇರಲಿಲ್ಲ. ಕಿಕ್ ಬಾಕ್ಸಿಂಗಲ್ಲಿ ನನ್ನ ದೇಶನ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ? 2 lakhs 3 lakhs. ಅಂದರೆ ಎಂಟ್ರಿಗಾ ಅಥವಾ ಅಲ್ಲಿವರೆಗೂ ಮೇಂಟೈನ್ ಮಾಡೋಕ್ಕಾ? ಇಲ್ಲ, ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಫ್ಲೈಟ್ ಚಾರ್ಜ್ ನೀವೇ ಕೊಡಬೇಕು. ಇಲ್ಲಿಂದ ಯಾರನ್ನ ಕೋಚ್ ಬರ್ತಾವ್ರೆ ಅಂದರೆ ಅವ್ರ ಕಾಸು ನಿಮ್ಮ ಇದರಲ್ಲೇ ಶೇರ್ ಮಾಡ್ತಾರೆ. ಇವಾಗ 20 ಜನ ಬರ್ತಾವ್ರೆ, 20 ಜನಗೂ ಶೇರ್ ಆಗುತ್ತೆ. ಎಷ್ಟೇ ಜನ ಅಫಿಷಿಯಲ್ಸ್ ಬಂದರೂ ಅಷ್ಟೇ ಅವ್ರ ಶೇರು ನಿಮ್ಮಲ್ಲೇ ಬೀಳುತ್ತೆ. ಇವಾಗ ಅಲ್ಲಿಗೆ ಹೋಗ್ಬೇಕಂದ್ರೆ ಎಂಟ್ರಿ ಫೀಸು, ಮತ್ತು ಅಲ್ಲಿ ಅಕಾಮಿಡೇಷನ್ದು, ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಫ್ಲೈಟ್ ಚಾರ್ಜು, ವೀಸಾ ಚಾರ್ಜು, ಹೋಟೆಲಲ್ಲಿ ಬಂದು ಬರೀ ಬ್ರೇಕ್ಫಾಸ್ಟ್ ಮಾತ್ರ ಕೊಡ್ತಾರೆ, ಲಂಚ್ ಡಿನ್ನರ್ ಎಲ್ಲ ನಮ್ಮ ಚಾರ್ಜೆ. ಓಹೋ, ಇದೆಲ್ಲ ಬಂದು ಆಗೋದೇ ನಮಗೆ 2 lakhs 3 lakhsವರೆಗೂ ಆಗುತ್ತೆ. ಒಂದು ಎಲ್ಲಿ ಹಾರ್ಲಿಕ್ಸಲ್ಲಿ 18ನೇ ವಯಸ್ಸಲ್ಲಿ ಡೆಲಿವರಿ ಬಾಯ್, ಎಲ್ಲಿ ಅವತ್ತಾಗಿದ್ದ ಅವಮಾನ, ಸಡನ್ನಾಗಿ ಎಲ್ಲಿ ದೇಶನ ರೆಪ್ರೆಸೆಂಟ್ ಮಾಡಿ ಕರ್ನಾಟಕಕ್ಕೆ ಫಸ್ಟ್ ಮೆಡಲ್ ತರ್ತೀರಾ. ಸೊ ನಿಮ್ಗೆ ಗೊತ್ತಾಗಿದ್ದು ಯಾವಾಗ? ಇಟ್ಸ್ ಲೈಕ್ ಇಲ್ಲಪ್ಪ ಇದರಲ್ಲೇ ನಾನೇನೋ ಕಚ್ಕೊಂಡು ನಾನೇನೋ ಮಾಡೇ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೆ ಇವಾಗವರೆಗೂ ನನಗಿದಿಲ್ಲ. ಯಾಕಂದರೆ ನನ್ನ ಜರ್ನಿಲಿ ಯಾವುದಾದ್ರು ಬರ್ತೋ ಪ್ರತಿಯೊಂದು ಏನೋ ಒಂದು ಬೆನಿಫಿಟ್ ಇದೆ ಅಷ್ಟೇ ನನಗೆ. ಇವಾಗ ಅಲ್ಲಿಂದ ಹೋಗ್ತಾ ಇದ್ನ, ಆಮೇಲೆ ಏನಾಯಿತು 2013 ನಾನೇ ಗೋಲ್ಡ್ ಮೆಡಲಿಸ್ಟ್, ಮತ್ತು 2014 ನಾನೇ ಗೋಲ್ಡ್ ಮೆಡಲಿಸ್ಟು, 2015 ನಾನೇ ಗೋಲ್ಡ್ ಮೆಡಲಿಸ್ಟು, 2015 ನ್ಯಾಷನಲ್ ಸೆಲೆಕ್ಷನಲ್ಲಿ ನಾನೇ ಗೋಲ್ಡ್ ಮೆಡಲಿಸ್ಟು. ಆವಾಗ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಫಸ್ಟ್ ಚಾನ್ಸ್ ಸಿಕ್ತು ನನಗೆ 2015 ರೆಪ್ರೆಸೆಂಟ್ ಮಾಡೋಕ್ಕೆ. ರೀಸನ್ ಯಾಕೆ? ಬಿಕಾಸ್ ಈ ಸತಿ ಇಂಡಿಯಾಲೇ ನಡೀತಾ ಇತ್ತು ಏಷ್ಯನ್ ಚಾಂಪಿಯನ್ಶಿಪ್ ಪುಣೆಯಲ್ಲಿ. ಬಜೆಟ್ ಫ್ರೆಂಡ್ಲಿ, ಕಡಿಮೆ ಆಗಿತ್ತು. ಅಲ್ಲಿಗೂ ಒಂದು 57,000 ಸಮಥಿಂಗ್ ಆಗಿತ್ತು ಏಷ್ಯನ್ ಚಾಂಪಿಯನ್ಶಿಪ್ಗೆ. ಅಲ್ಲೇನು ಅಂದರೆ ರೂಲ್ಸ್ ಬಂದ್ಬಿಟ್ಟು ಎಲ್ಲ ಒಂದೇ ಥರ ಇರುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಫಿಷಿಯಲ್ಸ್ ಯಾವ ಹೋಟ್ಲಲ್ಲಿ ಇರ್ತಾರೋ ಸೇಮ್ ಅಕಾಮಿಡೇಷನ್ ಪ್ಲೇಯರ್ಸ್ಗೂ ಕೊಡಬೇಕು. ಇದು ಇಂಟರ್ನ್ಯಾಷನಲ್ ರೂಲ್ಸು. ಓಹೋ, ಹಿಂಗೆ ರೂಲ್ಸ್ ಬಂದಾಗ ಏನಾಯಿತು ಅಂದರೆ ನಮಗೂ ಅದೇ ಇದರಲ್ಲಿ ಸ್ಟೇ ಮಾಡಬೇಕು. ನಾವು ಅಲ್ಲಿಗೂ ಹೋಗಿ ಏನೋ ಬೇರೆ ಹೋಟೆಲ್ ಲೋಕಲ್ ಹೋಟ್ಲಲ್ಲಿ ಸ್ಟೇ ಮಾಡಿ ನಾವು ಸ್ವಲ್ಪ ಅಮೌಂಟ್ ಏನೋ ಸೇವ್ ಮಾಡೋಣ ಅಂದರೆ ಆಗಲ್ಲ, ಅಲೋ ಮಾಡಲ್ಲ ಅವರು. ಯು ಶುಡ್ ಬಿ ಫುಲ್ ಅಮೌಂಟ್, ಇಟ್ಸ್ ಕಂಪಲ್ಸರಿ ರೂಲ್ಸ್. ನಾವು ಇಲ್ಲಿಂದ ನಾನು ಡಬ್ಲಿನ್ಗೆ ಹೋಗಿದ್ದೆ 2015 ಐರ್ಲ್ಯಾಂಡಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ಗೂ. ಅಲ್ಲೂ ಅಷ್ಟೇ 7 ಸ್ಟಾರ್ ಹೋಟೆಲಲ್ಲೇ ಸ್ಟೇ ಮಾಡಬೇಕು. ಗೌರ್ಮೆಂಟ್ ಸಪೋರ್ಟು 0.
ಮತ್ತು ಝೀರೋ ಸಪೋರ್ಟ್ ಇಟ್ಕೊಂಡು ಹೀರೋ ಆಗೋ ಮೆಂಟಾಲಿಟಿ ಹೆಂಗೆ ಬೆಳೆಸ್ಕೋತೀರಾ? ಮೇಡಮ್ ಒಂದು ನಮ್ಮ ಕಂಟ್ರಿನ ನಾವು ರೆಪ್ರೆಸೆಂಟ್ ಮಾಡ್ತಾಯಿದ್ರು ಅನ್ನೋದೊಂದು ಆಸೆ, ಅದೇ ಒಂದು ಇನ್ವೆಸ್ಟ್ಮೆಂಟು ನಂಬಿಕೆ ಅಂತೀರಾ? ಏನೋ ಒಂದು ಧೈರ್ಯ ಅಷ್ಟೇ, ಧೈರ್ಯ ಅಷ್ಟೇ. ಎಲ್ಲೋ ಒಂದು ಕಡೆ ನಮಗೂ ಒಂಥರ ಚಿಗುರುತ್ತೆ ಅಂತ ಅಷ್ಟೇ, ಒಳಗಡೆಯಿಂದ ಒಂಥರ ಹೂವು ಬರುತ್ತೆ ನಮಗೂ ಅಂತ ಒಂಥರ ಖುಷಿ ಅಷ್ಟೇ, ನಮ್ಗೆ ಬೇರೆ ಏನಿಲ್ಲ. ಲೈಕ್ ಹಂಗಾದಾಗೂ ಅಷ್ಟೇ ನನಗೆ ಯಾರೂ ಸಪೋರ್ಟ್ ಇರಲಿಲ್ಲ. ಬಟ್ ಏಷ್ಯನ್ ಚಾಂಪಿಯನ್ ಸಪೋರ್ಟ್, ನೋ ಸ್ಪೋರ್ಟ್ಸ್ ಇದು ಸಪೋರ್ಟ್. ಇಲ್ಲಿ ಬರ್ತೀನಿ ಸ್ವಲ್ಪ ಸಪೋರ್ಟ್ ಇದ್ದಾರೆ, ಬಟ್ ಅವರು ಇವತ್ತಿಲ್ಲ. ಅವ್ರು ಯಾರು ಅಂತಲೂ ಹೇಳ್ತೀನಿ. ಅವ್ರಿಲ್ಲ ಅಂದರೆ ಅವ್ರು ಹೆಸರು ಹೇಳಬೇಕಾಗಿರೋದು ನನ್ನ ಜವಾಬ್ದಾರಿ ಅಷ್ಟೇ. 2015 ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಏನಾಯಿತು ಅಂದರೆ, ದೇ ವಾಸ್ ಅ ಫೈಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಸಮ್ ಅದರ್ ಕಂಟ್ರಿ. ಫಸ್ಟು ಅದರಲ್ಲೂ ವಿನ್ ಆದೆ. ಫೈನಲ್ ಫೈಟು ನನಗೆ ಮತ್ತು ಇರಾನ್ ಅವ್ರಿಗಿತ್ತು. K1 ಫೈಟಲ್ಲಿ ಅಷ್ಟು ಬೇಗ ಯಾರೂ ಫೈಟ್ ಆಡೋಲ್ಲ ಇರಾನ್ ಅವ್ರ ಜೊತೆಗೆ. ತುಂಬ ರಫ್ ಆ್ಯಂಡ್ ಟಫ್ ಫೈಟರ್ಸ್ ಅವರು. ನಮಗಿಲ್ಲಿ ಲ್ಯಾಕ್ ಆಫ್ ಟ್ರೈನಿಂಗ್, ನಮ್ಗೆ ಟ್ರೈನಿಂಗ್ ಗೊತ್ತಿಲ್ಲ, ರೂಲ್ಸ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಅಲ್ಲಿ ಏನಾಯಿತು ಅಂದರೆ ಒಂದೇ ಒಂದು ಪಾಯಿಂಟಲ್ಲಿ ನಾನು ಲಾಸ್ಟ್ ಮೈ ಮ್ಯಾಚ್ ಅಗೇನೆಸ್ಟು ಇರಾನ್. ಅದು ಅಷ್ಟೇ, ಐ ವಾಸ್ ಹ್ಯಾಪಿ. ಫಸ್ಟ್ ಕನ್ನಡಿಗತ್ತು ಎಂಟರ್ ಏಷ್ಯನ್ ಚಾಂಪಿಯನ್ಶಿಪ್ ಆ್ಯಂಡ್ ಒನ್ ಸಿಲ್ವರ್ ಮೆಡಲ್. ರೀಸನ್ ಅಲ್ಲಿ ಏನಾಯಿತು ಅಂದರೆ ಅಲ್ಲೇ ದಿಸ್ ಈಸ್ ಅ ಮೇನ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್, ವಾಟ್ ಐ ಆಮ್ ಸ್ಟ್ಯಾಂಡಿಂಗ್ ಟುಡೇ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್. ಏನಾಯಿತು ಅಂದರೆ ಎಲ್ಲ ಆದಮೇಲೆ ಇದು ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಏನಾಯಿತು ಅಂದರೆ ಒಂದು ಟರ್ನಿಂಗ್ ಪಾಯಿಂಟು, ಎಲ್ಲ ಮೆಡಲ್ಸ್ ಇಸ್ಕೊಂಡ್ರು. ಆಮೇಲೆ ಸ್ಟ್ಯಾಂಡ್ ಅಪ್ ಫಾರ್ ಅ ನ್ಯಾಷನಲ್ ಅಂತ ಬಂದರು. ಬಟ್ ಅಲ್ಲಿ ಏನಾಯಿತು ಅಂದರೆ ಇರಾನ್ ಅವರು ನ್ಯಾಷನಲ್ ಅಂತ ಮಾಡ್ತಾಯಿತ್ತು. ಒಂಥರ ಮನಸ್ಸಲ್ಲಿ ಒಂಥರ ಕೊರ್ಗಕ್ಕಾಯಿತು. ಇಲ್ಲ, ಐ ವಾಂಟ್ ಟು ವಿನ್ ಅಟ್ ಎನಿ ಕಾಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಆ್ಯಂಡ್ ಐ ವಾಂಟ್ ಟು ಲಿಸನ್ ಅವರ್ ನ್ಯಾಷನಲ್ ಅಂತ ಅನ್ನೋದು ಒಂದು ಮೈಂಡಿಗೆ ಫಿಕ್ಸ್ ಆಗೋಯ್ತು. ಒಳಗಡೆ ಖುಷಿ ಆಗ್ತಾಯಿದೆ, ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಫಸ್ಟು ಅಚೀವ್ ಮಾಡಿರೋದು ಕನ್ನಡಿಗ ಅಂತ. ಅದು K1 ಫೈಟಲ್ಲಿ ಮೆಡಲು ರಿಸೀವ್ ಆಯಿತು, ಎಲ್ಲ ಆಯಿತು. ಬಟ್ ಅದೊಂದು ಟರ್ನಿಂಗ್ ಪಾಯಿಂಟ್ ನ್ಯಾಷನಲ್ ಅಂತ. ಹೈಯರ್ ದ ಮೌಂಟೇನ್ ಹೈಯರ್ ದ ರಿಸ್ಕ್ ಅಂತಾರಲ್ಲ, ಅಂದರೆ ಎಷ್ಟು ಎತ್ತರ ಇರುತ್ತೋ ಬೆಟ್ಟ, ಗೆದ್ದರೂ ಅಷ್ಟೇ ಬೇಗ ರೆಕಗ್ನಿಷನ್ ಸಿಗುತ್ತೆ, ಬಿದ್ದರೂ ಅಷ್ಟೇ ಸರಿಯಾಗಿ ಸಿಗುತ್ತೆ. ಬಟ್ ಈ ಥರ ಒಂದು ಬೆಳೀತಾ ಬೆಳೀತಾ ನಿಮ್ಗೆ ಸುತ್ತ ಕೋಚಿಂಗ್ ಆಗಿರಲಿ, ಮತ್ತು ಫೆಸಿಲಿಟೀಸ್, ಎಕ್ಸ್ಪೋಜರ್, ಫಿಸಿಯೋಥೆರಪಿಸ್ಟು, ಟೀಮು, ಇದೆಲ್ಲ ಇನ್ಕ್ರೀಸ್ ಆಗ್ತಾಯಿತ್ತಾ? ಏನೇನು ಯಾವ ಫಿಸಿಯೋಥೆರಪಿ ಇಲ್ಲ, ಏನೂ ಇಲ್ಲ. ಬಿಕಾಸ್ ನಾನು ಫಿಟ್ನೆಸ್ ಟ್ರೈನರು, ನನಗೆ ಗೊತ್ತಿತ್ತು ಏನೇನು ಆಗ್ತಾಯಿತ್ತು, ಏನೇನು ಮಾಡ್ತಾಯಿತ್ತು ಅಂತ. ಬಿಕಾಸ್ ನಾನು ಇಲ್ಲೇನು ಅಂದರೆ ನನ್ನ ಅರ್ನಿಂಗ್ಸ್ಗೆ ಅವರ್ಸ್ ಟ್ರೈನಿಂಗ್ ಕ್ಲೈಂಟ್ಸ್ ಇಲ್ಲಿ. ಇದರಲ್ಲಿ ನಾನು ತುಂಬ ಜನ ಸೆಲೆಬ್ರಿಟೀಸ್ಗೂ ಟ್ರೈನ್ ಮಾಡಿದ್ದೀನಿ. ಅಭಿಷೇಕ್, ಅಂಬರೀಷ್ 42 kgs ವೆಯ್ಟ್ ಲಾಸ್ ಆಗಿದ್ದು ನನ್ನ ಟ್ರೈನಿಂಗಲ್ಲೇ. ಪ್ರಜ್ವಲ್ ದೇವರಾಜು, ಪ್ರಣಾಮ್ ದೇವರಾಜು, ಚಿರಂಜೀವಿ ಸರ್ಜಾ, ಮೇಘ್ನಾ ರಾಜು ಮತ್ತು ಪ್ರಜ್ವಲ್ ರೇವಣ್ಣ, ಇವರೆಲ್ಲ ಬಂದು ನನ್ನ ಕ್ಲೈಂಟ್ಸ್ ಇರೋಲ್ಲ. ನಾನೇ ಟ್ರೈನ್ ಮಾಡ್ತಾಯಿದ್ದೆ ಇವ್ರಿಗೆ. ಬಿಕಾಸ್ ಇಟ್ಸ್ ನನ್ನ ಡೈಲಿ ಅರ್ನಿಂಗ್ಸ್ ಇದು. ಇವಾಗ ನಾನು ಇದರಿಂದ ಸಂಪಾದನೆ ಮಾಡಿಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೆ ಅಷ್ಟೇ. ಎಲ್ಲರೂ ಅಂದ್ಕೊಂಡಿರ್ಬೋದು ಇವನ್ನೆಲ್ಲ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋಗೋದೆಲ್ಲ ಎಲ್ಲಿಂದ ಬರಬೇಕು ಅಂತ. ಅಲ್ಲಿಗೂ ವರ್ಲ್ಡ್ ಚಾಂಪಿಯನ್ಶಿಪ್ ಇಸ್ ಅ ಯೂಜ್ ಅಮೌಂಟ್, 2.3 lakhs ಸಮಥಿಂಗ್ ಇತ್ತು. ಬಟ್ ನನ್ನ ಹತ್ರ ಕಾಸು ಇರಲಿಲ್ಲ. ಅವಾಗ ನನಗೆ ಹೆಲ್ಪ್ ಮಾಡಿದ್ದು ಟುಡೇ ಪರ್ಸನ್ ಇಲ್ಲ, ಅವರು ರಾಕೇಶ್ ಸಿದ್ದರಾಮಯ್ಯ ಅವ್ರ ಮಗ. ನನಗೆ ಈಸ್ ಅ ಬಿಗ್ ಫ್ಯಾನ್ ಆಫ್ ಮೈನ್. ಅವ್ರು ನನ್ನ ಕರೆದ್ಬಿಟ್ಟು ಅಮೌಂಟ್ ಇಷ್ಟು ಅಂತ ಕೊಟ್ಟು ಕಳಿಸಿದ್ರು. ಅವ್ರನ್ನ ಅವ್ರು ನನಗೆ ಮಾಡಿ ಅವಾಗೇ ಹೇಗಾಯ್ತು? ಯಾರೇ ಪಾಪ ಹಿಂಗೆ ಕ್ಲೈಂಟ್ ಒಬ್ಬರು ಶ್ರೀನಿವಾಸ್ ಅಂತ ಇದ್ರು, ಅವ್ರು ನನ್ನ ಕರ್ಕೊಂಡೋದ್ರು, ಬಾ ನಾನು ಪರಿಚಯ ಮಾಡಿಸ್ತೀನಿ ಅಂತ. ತುಂಬ ಜನ ಎಲ್ಲ ಒಪ್ಕೊಡ್ತಾರೆ ನನಗೆ, ಬಾ ನಾನು ಸ್ಪಾನ್ಸರ್ ಮಾಡಿಸ್ತೀನಿ ಅಂತ. ರಿಯಾಲಿಟಿ ಬಂದಾಗ ಯಾರೂ ಬಂದು ಕೊಡೋಲ್ಲ. ನಮಗೂ ತುಂಬ ಈ ಥರ ಆಯಿತು ಎಕ್ಸ್ಪೀರಿಯೆನ್ಸು. ನಾನು ನಂಬ್ತಾ ಇರಲಿಲ್ಲ. ಆಯಿತು, ಎಲ್ಲ ಆಯಿತು. ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ಪಿಂದ ಬಂದೆ. ಬಟ್ ಬಿಟ್ಟಿಲ್ಲ ನಾನು. ಐ ವಾಸ್ ಪ್ರಾಕ್ಟೀಸಿಂಗ್ ರೆಗ್ಯುಲರ್. ಸರಿ, ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಅಂತ. ಯಾಕಂದ್ರೆ ಟಾಪ್ 16ನಲ್ಲಿದ್ದೆ. ಮತ್ತೆ ಬಂದೆ. ಮತ್ತೆ ವಿಶಾಖಪಟ್ಟಣಮಲ್ಲಿ ಮ್ಯಾಚ್ ಆಯಿತು, ಅಲ್ಲೂ ನ್ಯಾಷನಲ್ ಚಾಂಪಿಯನ್ಶಿಪ್ ಆಯಿತು. ಆಮೇಲೆ ಮತ್ತೆ ಡೆಲ್ಲಿಯಲ್ಲಿ 2016 ಮತ್ತೆ ಮ್ಯಾಚ್ ಇತ್ತು. ಅದು ಸೆಲೆಕ್ಷನ್ನು ಇತ್ತು ವಿತ್ A ಮತ್ತು B ಅಂತ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸ್ ಆಲ್ವೇಸ್ ದೇ ವಿಲ್ ಬಿ ಸೆಲೆಕ್ಟೆಡ್ ಫಾರ್ ವರ್ಲ್ಡ್ ಚಾಂಪಿಯನ್ಶಿಪ್. ಫಸ್ಟ್ ಪ್ಲೇಸ್ ಅವ್ನು ಏನೇನೋ ಹೋಗಿಲ್ಲ ಅಂದರೆ ಸೆಕೆಂಡ್ ಪ್ಲೇಸ್ ಅವ್ನಿಗೆ ಆಟೋಮೆಟಿಕ್ಕಾಗಿ ಆಫರ್ ಕೊಡ್ತಾರೆ. ಓಹೋ. ಇವಾಗ ನನ್ನ ಕೈಯಲ್ಲಿ ಫೈನಾನ್ಷಿಯಲಾಗಿ ನನಗೆ ಸಪೋರ್ಟ್ ಇಲ್ಲ ಅಂದರೆ B ಅವ್ನಿಗೆ ಸಪೋರ್ಟ್ ಕೊಡ್ತಾರೆ. ಇದು ಅವ್ರು ಕೇಳ್ತಾರೆ, ಅವ್ರು ರೆಡಿ ಟು ಗೋ ಫಾರ್ ವರ್ಲ್ಡ್ ಚಾಂಪಿಯನ್ಶಿಪ್, ದಿಸ್ ಇಸ್ ವಾಟ್ ಅಮೌಂಟ್ ಆ್ಯಪನ್, ಇಷ್ಟ ಆಗುತ್ತೆ ಅಂತಾರೆ. ನಾನೇನು ಮಾಡಿದೆ, ಮತ್ತು ಇವಾಗ ದೇವ್ರ ಥರ ನನಗೆ ಯಾರು ಕಾಣಿಸಿದ್ದು, ಸಿದ್ದರಾಮಯ್ಯ ಮಗ ರಾಕೇಶ್ ಸಿದ್ದರಾಮಯ್ಯ ಅವರು. ಕೇಳಿದೆ, ಬಾಸ್ ಹಿಂಗೆ ಹೋಗ್ತಾಯಿನ್ ಬಾಸ್, ಏನು ಮಾಡ, ನಾನು ಟುಮಾರೋಲ್ಯಾಂಡ್ಗೆ ಹೋಗ್ಬಿಟ್ಟು ಬರ್ತೀನಿ, ನಾನು ಕೊಡ್ತೀನಿ, ನೀನು ರೆಗ್ಯುಲರಾಗಿ ಪ್ರಾಕ್ಟೀಸಲ್ಲಿರು ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ನನಗೆ ಪ್ರಾಕ್ಟೀಸ್ ಮಾಡಿಸ್ತಾನೆ. ಟುಮಾರೋಲ್ಯಾಂಡ್ ಹೋದ್ರು ಅಣ್ಣ, ಬಟ್ ಬರೋಕ್ಕಾಗಿಲ್ಲ ಬಿಕಾಸ್ ಆಫ್ ದ ಡೆತ್ ಆಯಿತು. ಆಮೇಲೆ ಮತ್ತೆ ನನ್ನ ಹೋಪ್ ಲಾಸ್ಟ್ ಆಯಿತು. ನಾನು ಆಯ್ತು, ಇನ್ಯಾವುದು ನಾನು ಮಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟೊಂದೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ನನ್ನ ಕೈಲಂತ. ನಾನು ಎಷ್ಟೇ ಜನ ಟ್ರೈನ್ ಮಾಡ್ತಾಯಿದ್ರೂ, ಎಷ್ಟೆಷ್ಟೇ ಇದ್ದಿದ್ರೂ, ಬಟ್ ಸಪೋರ್ಟ್ ಅನ್ನೋದು ಝೀರೋ. ಆವಾಗ
ಇಬ್ಬರು ಬಂದರು. ಒಬ್ಬರು ಬಂದು ಸಂತೋಷ್ ಸರ್ ಅಂತ, ಜೈನ್ ಕಾಲೇಜು ಕ್ಲರ್ಕ್ ಅವರು. ಅವ್ರನ್ನ ಟ್ರೈನ್ ಮಾಡ್ತಾರೆ. ಅವರು ಅಂದರು, ಯಾಕೋ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ ಅಂದರು. ನಾನು ಸ್ಟಾಪ್ ಮಾಡಿದೆ ಪ್ರಾಕ್ಟೀಸ್ ಮಾಡೋದು. ಯಾಕಂದರೆ ಅವ್ರು ಬರ್ತಾಯಿದ್ದು ಮಾರ್ನಿಂಗ್ 5:30. ನಾನು 5 o'clockಗೆ ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಎವ್ರಿ ಡೇ. 6 o'clockಯಿಂದ ನನ್ನ ಡ್ಯೂಟಿ ಸ್ಟಾರ್ಟ್ ಆಗ್ತಾಯಿತ್ತು. ಆವಾಗ ಯಾಕೆ ಮಾಡ್ತಾಯಿಲ್ಲ ಅಂದರು. ಇಲ್ಲ ಸರ್ ಹಿಂಗೆ ಬರ್ತೀನಿ ಅಂದರು. ಹಿಂಗೆ ಆಯಿತು ಅಂದೆ. ಸರಿ ನಾನು ಒಂದು ಸ್ವಲ್ಪ ಸ್ಪಾನ್ಸರ್ ಮಾಡ್ತೀನಿ ಅದಂದರೆ ಇವರು ಎಲ್ಲರ ಥರನೇ ಹೇಳ್ತವ್ರೆ, ಇವರು ಏನು ಮಾಡಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ದೆನ್ ಒಂದು ದಿವಸ ಸರ್ಪ್ರೈಸಾಗಿ ಕರೆದು ಅವರು ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರು, ಆಫ್ ದಿ ಅಮೌಂಟು. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಆಮೇಲೆ ಇನ್ನೊಬ್ಬ ಕ್ಲೈಂಟ್ ಇದ್ದರು, ಅವ್ರು ಬಂದು ಸತೀಶ್ ಮಿತ್ತಲ್ ಸರ್ ಅಂತ, ಸ್ವಸ್ತಿಕ್ ಸೇವಾ ಟ್ರಸ್ಟ್ ಅವರು ಇದ್ದವರು. ಅವ್ರನ್ನೂ ಟ್ರೈನ್ ಅವರು ಅಂದರು, ಗಿರೀಶ್ ತುಮ್ ಜಾಕೆ ಯಾರೇ ಹಮ್ ಲೋಗ್ ದೇ ದೇಂಗೆ ಅದೇ ಸರ್ ಚೋಡೋ ಸರ್ ಎಸ್ ಅಭಿ ನೈ ಹೋತಾ ಲೈಕ್ ಹಿಂಗೆ ಅಂದ. ಆಮೇಲೆ ಅವರು ಅಂದರು, ಅವರು ಸ್ವಲ್ಪ ಕೊಟ್ಟರು ಅವ್ರ ಕಡೆಯಿಂದ. ದಿಸ್ ಹಾವ್ ವೆಂಟ್ ಫಾರ್ ರಷ್ಯಾಗೆ ಹೋದಾಗ ಇದೇ ನನಗೆ ಮೇಯ್ನು ಸೆಕೆಂಡ್ ಟರ್ನಿಂಗ್ ಪಾಯಿಂಟ್. ರಷ್ಯಾಗೆ ಹೋದೆ, ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಐ ವಾಸ್ ಇನ್ ಟಾಪ್ ಸೆಕೆಂಡ್ ಅಗೇನ್. ಐ ಒನ್ ಸಿಲ್ವರ್ ಮೆಡಲ್, ಐ ಡಿಂಟ್ ವಿನ್ ಗೋಲ್ಡ್ ಮೆಡಲ್. ರೀಸನ್ ಯಾಕೆಂದರೆ ಲ್ಯಾಕ್ ಆಫ್ ಟ್ರೈನಿಂಗ್. ಆ್ಯಂಡ್ ಇಡೀ ರಷ್ಯಲ್ಲಿ K1 ಫೈಟ್ ಮಾಡಿದ್ದು ನಾನು ಒಬ್ಬನೇ. 54 ಜನದಲ್ಲಿ ನಾನು ಒಬ್ಬನೇ ಫೈಟ್ ಮಾಡಿದ್ದು K1 ಫೈಟ್ಸು. ಮಿಕ್ದವರೆಲ್ಲ ತತಾಮಿಯಲ್ಲಿ ಫೈಟ್ ಮಾಡಿದ್ರು. ನಿಮ್ಮ ಗಾಯಗಳನ್ನು ಟರ್ನ್ ಯುವರ್ ವೂಂಡ್ಸ್ ಇನ್ ಟು ವಿಸ್ಡಮ್ ಅಂತ ಇದು ರಿಯಾಲಿಟಿನಲ್ಲಿ ಆಗತ್ತಾ, ಅಥವಾ ಇವೆಲ್ಲ ಬರೀ ಕೋರ್ಟ್ಸಿಗೆ ಇವೆಲ್ಲ ಸರಿನಾ? ಇಲ್ಲ ಮೇಡಮ್, ಆಗುತ್ತೆ, ತುಂಬ ಆಗುತ್ತೆ. ಇಂಜುರಿ ಆಗಿದೆ, ಸುಮಾರು ಸತಿ ಇಂಜುರಿ ಆಗಿದೆ. ಲೈಕ್ ಶೋಲ್ಡರ್ಸ್ ಡಿಸ್ಲೊಕೇಟ್ ಆಗಿದೆ, ನೀ ಡಿಸ್ಲೊಕೇಟ್ ಆಗಿದೆ ಕಿಕ್ಸ್ ಮಾಡಬೇಕಾದ್ರೆ. ಬಟ್ ನೋವು ಯಾರ ಹತ್ರ ಹೇಳ್ಕೊಳಕ್ಕಾಗತ್ತೆ. ನಮ್ಮ ಮನೇಲಿ ಬರ್ತಾಯಿದ್ದೆ, ಬಿಕಾಸ್ ನಾನು ಫಿಟ್ನೆಸ್ ಕೋಚ್ ಇರೋದ್ರಿಂದ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಮಾಡ್ಕೊತಾ ಇದ್ದೆ. ನಾನು ಡಾಕ್ಟರ್ಸ್ನು ಟ್ರೈನ್ ಮಾಡ್ತಾಯಿದ್ದೆ. ದೇ ಯೂಸ್ ಟು ಗಿವ್ ಮೆಡಿಸನ್ಸ್. ಓಕೆ ಗಿರಿ ಹಿಂಗೆ ಮಾಡಿ ಹಿಂಗೆ ಮಾಡಿ. ಕಮಿಂಗ್ ಟು ಇದು ವರ್ಲ್ಡ್ ಚಾಂಪಿಯನ್ಶಿಪ್ಪಿಂದ ಬಂದಿದ ತಕ್ಷಣ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಗೋಲ್ಡ್ ಮೆಡಲ್ ಮುಗಿಸ್ಕೊಂಡು ಬಂದೆ. ಮುಗಿದಿದ ತಕ್ಷಣ ಏಷ್ಯನ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಷನ್ ಆಯಿತು. ಸೊ ತುರ್ಕಿಮಿನಿಸ್ತಾನ್ಗೆ ಹೋಗ್ಬೇಕಾಯ್ತು ನಾನು ಏಷ್ಯನ್ ಚಾಂಪಿಯನ್ಶಿಪ್ಗೆ ಇನ್ನು ಏಪ್ರಿಲಲ್ಲಿ. ಅಷ್ಟರೊಳಗಡೆ ಕರೆಕ್ಟಾಗಿ ಬರ್ತಾ ನಾನು ಹೆಲ್ತ್ ಒಂದು ಸ್ವಲ್ಪ ಹಾಳಾಗೋಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ಪಿಂಪಲ್ಸ್ ಬರ್ತಾಯಿತ್ತು, ನಾನು ಜ್ವರ ಬರ್ತಾಯಿತ್ತು. ನಾನು ನಾರ್ಮಲಾಗಿ ಡಾಕ್ಟರ್ಸ್ಗೆ ಅಲ್ಲೇ ಇದ್ದರು, ನನ್ನ ಜೊತೆನೇ ಇದ್ದರು ಡಾಕ್ಟರ್. ಅವ್ರು ಅಂತ ಬ್ಲಡ್ ಟೆಸ್ಟ್ ಮಾಡಿ ನೋಡ್ಸಿದ್ರೆ ಗಿರೀಶ್ ಇನ್ಫೆಕ್ಷನ್ ಆಗಿದೆ ಆ್ಯಂಡ್ ಯು ಡೂಯಿಂಗ್ ಹೈ ಇಂಟೆನ್ಸ್ ವರ್ಕೌಟ್ ಆ್ಯಂಡ್ ಅದರಿಂದ ಏನೇನು ಆಗಿರ್ಬೋದೇನೋ ಅದರಿಂದ ಅಂತ. ಸಡನ್ನಾಗಿ ಒಂದು ದಿವಸ ಬಿದ್ದೋಗ್ಬಿಟ್ಟೆ ವರ್ಕೌಟ್ ಮಾಡ್ತಾ. ಆಮೇಲೆ ಕರೆಕ್ಟಾಗಿ ಇನ್ನೊಂದು ಇನ್ಸಿಡೆಂಟ್ ಆಗೋಕ್ಕೆ ಮುಂಚೆ ಲೈಕ್ ಮಾರ್ಚ್ 19th ಐ ಥಿಂಕ್ ನನಗೆ ಅಡ್ಮಿಂಟ್ ಆಗಿದ್ದು ಹಾಸ್ಪಿಟ್ಲಲ್ಲಿ. ಅದಕ್ಕೆ 3 days ಮುಂಚೆ ಬಂದ್ಬಿಟ್ಟು ಇನ್ ಬಿಟ್ವೀನ್ ಹಲ್ಗಳ ಮಧ್ಯದ ಗಮ್ಸ್ಗಳ ಮಧ್ಯದಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾಯಿತ್ತು. ದೇ ವಾಸ್ ಅ ಡೆಂಟಿಸ್ಟ್ ಇನ್ ಇದು ಕೀರ್ತಿ ಸರ್ ಅಂತ, ಡಾಕ್ಟರ್ ಕೀರ್ತಿ ಅಂತ. ಅವರು ಅಂದರು, ಗಿರೀಶ್ ನಾನು ಸೇಮ್ ರಿಪೋರ್ಟ್ ಅವ್ರು ನೋಡಿಸ್ತಾ ಇದ್ದೆ. ಯಾಕೆ ಸುಮ್ಮನೆ ಹೋಗಿ ಇನ್ನೊಂದು ಬ್ಲಡ್ ರಿಪೋರ್ಟ್ ಮಾಡಿಸ್ತಾರೆ ಅಂದ್ಬಿಟ್ಟು ಹಳೆ ರಿಪೋರ್ಟ್ನೇ ನೋಡಿಸ್ತಾ ಇದ್ದೆ. ಅವರಂದರು ಸೇಮ್ ಇನ್ಫೆಕ್ಷನ್ ಆಗಿರಬೇಕು ಅಂತ. ದೆನ್ ಗೊತ್ತಿಲ್ಲ ನನಗೆ ಅವತ್ತು. ಸಡನ್ನಾಗಿ ಸ್ಯಾಟರ್ಡೇ ಜ್ವರ ಬಂದಿತ್ತು, ಮಲ್ಕೊಂಡಿದ್ದೆ, ಟ್ಯಾಬ್ಲೆಟ್ ತೊಗೊಂಡು ಎದ್ದೆ. JP ನಗರಿಂದ RT ನಗರ ಬೈಕ್ ಓಡಿಸ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಐ ವೆಂಟ್ ಟು ಇವ್ರ ಹತ್ರ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ. ಆಮೇಲೆ ಅವರಂದರು, ಗಿರೀಶ್ ಹೋಗ್ಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸು ಅಂದ್ಬಿಟ್ಟು ನಮ್ಮ ಅಕ್ಕಗೆ ಹೇಳಿದ್ರು. ಓಕೆ ಮಂಡೇ ಹೋಗ್ಬಿಟ್ಟು ಹಿಂಗೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಸಿ, ಸಮಥಿಂಗ್ ರಿಲೇಟೆಡ್ ಟು ಬ್ಲಡ್ ಅಂದರು. ಆಯಿತು ಅಂದರು. ಅದಕ್ಕೆ ಮುಂಚೆ ನೀನೇನು ಮಾಡು, ಪ್ಲೇಟ್ಲೆಟ್ಸು ಮತ್ತು ಇನ್ನೊಂದು ಚೆಕ್ ಮಾಡಿಸು ಅಂದರು. ಚೆಕ್ ಮಾಡಿಸ್ದೆ. ಆಮೇಲೆ ಇಮಿಡಿಯೇಟಾಗಿ ಡಾಕ್ಟ್ರನ್ನ ಕರೆದು, ಒಂದು ನಿಮಿಷ ಬನ್ನಿ ಡಾಕ್ಟರ್, ಬಿಕಾಸ್ ಹಿಂಗೆ ಅಂತ ಅವ್ರಿಗೆ ಹೇಳಿದ್ದಾರೆ. ಒಳಗಡೆ ಲ್ಯಾಬ್ ಅವ್ರಿಗೆ ಕಾಲ್ ಮಾಡಿದ್ದಾರೆ. ಅವ್ರು ಇಮಿಡಿಯೇಟಾಗಿ ಬಂದ್ಬಿಟ್ಟು ಗಿರೀಶ್ ಏನೋ ಪ್ರಾಬ್ಲಮ್ ಇರ್ಬೋದು, ಇನ್ನೊಂದು ಚೆಕ್ ಮಾಡೋಣ. ಚೆಕ್ ಮಾಡಿದೆ, 4000 ಇಟ್ಸ್ ಗೆಟಿಂಗ್ ಡ್ರಾಪ್ಡ್ ಪ್ಲೇಟ್ಲೆಟ್ಸ್. 6000 to 4000? ಎಸ್, ಅಲ್ಲಲ್ಲೇ ವಿತಿನ್ 10 minutes 15 minutes ಅಲ್ಲಿ. ದೆನ್ ಇಮಿಡಿಯೇಟಾಗಿ ನಮ್ಮ ಅಕ್ಕನ ಕರೆದ್ರು, ಬಿಕಾಸ್ ದೇ ಆರ್ ಮೈ ಫ್ಯಾಮಿಲಿ ಡಾಕ್ಟರ್ಸ್. ಎಲ್ಲ ಫಸ್ಟ್ ಏಡ್ ಏನು ಮಾಡಬೇಕೆಲ್ಲ ಮಾಡಿ ಐಸಿಗೆ ತಗೊಂಡೋಗಿ ಹಾಕಿದ್ರು. ಆಮೇಲೆ ನೆಕ್ಸ್ಟು ನನಗೆ ನಿದ್ದೆ ಬಂದಿಲ್ಲ. ಬೈ ದ ಟೈಮ್ ದೇ ಟುಕ್ ಆಲ್ ದ ಬ್ಲಡ್ ಟೆಸ್ಟ್ ಎಲ್ಲ ಮಾಡಾದಮೇಲೆ ವಿ ವಾಂಟ್ ಟು ಡೂ ಬೋನ್ ಮ್ಯಾರೋ ಬಯಾಕ್ಸಿನ್, ಲೈಕ್ ಟೆಸ್ಟ್ ಮಾಡಬೇಕು ಅಂತ ಬ್ಲಡ್ದು. ಯಾಕಂದರೆ ಬೋನಿಂದ ನಿಮಗೆ ಬೋನ್ ಮ್ಯಾರೋಯಿಂದ ಅವರು ಬ್ಲಡ್ ರಿಮೂವ್ ಮಾಡಿ ಲ್ಯಾಬಿಗೆ ಕಳಿಸ್ತಾರೆ, ವೇರ್ ಯು ಕ್ಯಾನ್ ಫೈಂಡ್ ಔಟ್ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ. ಇದರಲ್ಲಿ ICU ಅಲ್ಲಿ ಬ್ರದರ್ ಬಂದು ಹೇಳಿದ್ರು, ಮೀನ್ಸ್ ಅಲ್ಲಿರೋಂಥ ಸ್ಟಾಫು, ನರ್ಸಿಂಗ್ ಸ್ಟಾಫು. ಅವ್ರು ಬಂದಂದರು, ಇಲ್ಲ ನಿಮಗೆ ಇದು ಡೆಂಗ್ಯೂ ಎಲ್ಲ ಏನು ಇದಿಲ್ಲ ಅಂತ. ಅವಾಗೆಲ್ಲ ಈ ಕೋವಿಡೆಲ್ಲ ಗೊತ್ತಿರಲಿಲ್ಲ. ಅವಾಗೆಲ್ಲ ಏನಿದ್ರು ಡೆಂಗ್ಯೂ ಅನ್ನೋದು. ಓಕೆ ಡೆಂಗ್ಯೂ ಎಲ್ಲ ನೆಗೆಟಿವ್ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಆಯ್ತು ಬಿಡು ಅಂದ್ಕೊಂಡು. ಆಮೇಲೆ ಅಲ್ಲಿಗೂ ನನ್ನ ಕೈಯಲ್ಲಿ ಟೈಪ್ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ, ಏನೂ ಇಲ್ಲ. ಆಮೇಲೆ ಇನ್ನು ವಾಯ್ಸಲ್ಲೇ ಬಂದುಬಿಟ್ಟು ಸುಮ್ಮನೆ ಗೂಗಲ್ಗೆ ಹಾಕ್ತೆ, ಇಫ್ ಡೆಂಗ್ಯೂ ಇಸ್ ನೆಗೆಟಿವ್ ವಾಟ್ ವಿಲ್ ಬಿ ನೆಕ್ಸ್ಟ್ ಸಿಮ್ಟಮ್ಸ್ ಅಂತ. ಅವಾಗೇ ಆಗಿದ್ದು. ಇಟ್ ಮೇ ಬಿ ಕ್ಯಾನ್ಸರ್ ಅಂತ ಹಾಕಿದ್ರು. ಯಾವ ಕ್ಯಾನ್ಸರ್ ಅಂತ ಹೇಳಿಲ್ಲ. ಕ್ಯಾನ್ಸರ್ ವರ್ಡ್ ಕೇಳಿದ ತಕ್ಷಣ ನಾನು ಒಂದು 10 ನಿಮಿಷ
ಸೈಲೆಂಟ್ ಆಗ್ಬಿಟ್ಟೆ. ಏನಕ್ಕೆ ಬರುತ್ತೆ ಕ್ಯಾನ್ಸರು? ಚೆನ್ನಾಗಿ ಕುಡಿದ್ರೆ, ಸ್ಮೋಕ್ ಇಲ್ಲ ಸ್ಮೋಕ್ ಮಾಡಿದ್ರೆ, ಇಲ್ಲ ಪಾನ್ ಪರಾಕು ಗುಟ್ಕ, ಇದು ಯಾವುದು ನನಗೆ ಅಭ್ಯಾಸ ಇಲ್ಲ. ಡಯಟಲ್ಲಿ ಇರ್ತೀನಿ, ಫಿಟ್ನೆಸ್ಸಲ್ಲಿ ಇರ್ತೀನಿ, ನನಗೆ ಯಾಕೆ ಬರಬೇಕು? ಗೂಗಲ್ ಸುಳ್ಳು ಹೇಳಿರ್ಬೋದೇನೋ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತಾಯಿದ್ದೆ. ಆಮೇಲೆ ಬೋನ್ ಮ್ಯಾರಾಗ ಅವ್ರು ತೊಗೊಂಡೋಗ್ಬೇಕಾರೆ ನೆಕ್ಸ್ಟ್ ಡೇ ದೆನ್ ಐ ವಾಸ್ ಸೀಯಿಂಗ್ ಆಲ್ ದ ಇದು. ಅವಾಗ ಕನ್ಫರ್ಮ್ ಆಯಿತು ಇಟ್ಸ್ ಸಮಥಿಂಗ್ ಕ್ಯಾನ್ಸರೇ ಅಂತ. ಅವರಾಗವರೇ ಹೇಳಿದ್ರಾ? ಇಲ್ಲ, ಅದು ನನ್ನ ಹತ್ರ ಹೇಳಿಲ್ಲ, ನಮ್ಮ ಅಕ್ಕ ಹತ್ರ ಹೇಳಿದ್ದಾರೆ, ಇದು ಬ್ಲಡ್ ಕ್ಯಾನ್ಸರು ಹಿಂಗೆ ಅಂತ. ಆ ವರ್ಡ್ ಕೇಳಿದಾಗ ನಿಮ್ಮ ಇಮ್ಮಿಡಿಯೇಟ್ ರಿಯಾಕ್ಷನ್ ಹಂಗಿದ್ರೆ? 10 minutes ಜಸ್ಟ್ ಬ್ಲೈಂಡ್ ಔಟ್. ಅವಾಗೇ ನನಗೆಲ್ಲ ಗೊತ್ತಾಗ್ಬಿಟ್ಟಿತ್ತು. ಇನ್ನೇನು ನಾನು ಡಿಸೈಡ್ ಮಾಡಿದ್ದೆ, ಹೋಗ್ತೀನಿ, ಸುಮ್ಮನೆ ಖರ್ಚೆಲ್ಲ ಯಾಕೆ ಇಕ್ಬಿಟ್ಟು ಹೋಗ್ಬೇಕು, 30 ಲಕ್ಷ ಹೋಗೋದೋದ್ರೆ ಹಂಗೆ ಹೋಗ್ಬಿಡೋಣ, ಸುಮ್ಮನೆ ಅದಕ್ಕೆಲ್ಲ ಇದೆಲ್ಲ ಖರ್ಚು ಮಾಡೋದು ಬೇಡ. ಐ ಡಿಸೈಡೆಡ್, ನಾನು ಹೇಳಿದ್ನಲ್ಲ ಲೈಕ್ ಸುಮ್ಮನೆ ಯಾಕೆ ಅಂತ. ಮತ್ತು ವಾಟ್ ಚೇಂಜ್ಡ್? ಆಮೇಲೆ ನಮ್ಮ ಅಕ್ಕ ಅನ್ಲು, ಅವಳು ಕಿಡ್ವೈಗೆ ಹೋಗಿ ನೋಡ್ಕೊಬಂದಿದ್ದಾಳೆ. ಅವರಂದರು, ಅವರು ಮತ್ತು ನಮ್ಮ ಟ್ರೈನರ್ ಇದ್ದರು, ಅಂದರೆ ಆ್ಯಕ್ಚುಲಿ ಫಿಟ್ನೆಸ್ ಫೀಲ್ಡಲ್ಲಿ ಇರಬೇಕು ಅಂದರೆ ಅವರೇ. ಅವರು ಬಂದ್ಬಿಟ್ಟು, ಅವರು ನಮ್ಮ ಅಕ್ಕ ಇಬ್ಬರು ಹೋಗ್ಬಿಟ್ಟು ಕಿಡ್ವೈಲಿ ನೋಡಿದ್ದಾರೆ. ಅಂದರೆ ಈ ಕ್ಲೀನ್ನೆಸ್ ಎಲ್ಲ ನೋಡಿದ್ರೆ ಅವ್ನು ಇಲ್ಲೇ ಸತ್ತೋಗ್ಬಿಡ್ತಾನೆ, ಇವನು ಕಿಡ್ವೈಗೆ ಹಾಕೋದು ಬೇಡ ಅವ್ನು ಅಂದ್ಬಿಟ್ಟು. ಐ ಟೋಲ್ಡ್ ಯು ಲೈಕ್ ನಮ್ಮ ಅಕ್ಕ ಬಂದ್ಬಿಟ್ಟು ಮೆಡಿಕಲ್ ಇದರಲ್ಲಿದ್ದರು ಅಂತ. ಅವ್ರ ಬಾಸಿಗೆ ಇನ್ಫಾರ್ಮ್ ಮಾಡಿದಾಗ ಶಿ ವಾಸ್ ರಿಪೋರ್ಟಿಂಗ್ ಟು ಡಾಕ್ಟರ್ ಹರಿಮೆನನ್, ಹೂ ವಾಸ್ ವರ್ಕಿಂಗ್ ಇನ್ ಸೈಡ್ ಕೇರ್ ಹಾಸ್ಪಿಟಲ್ ಯಲಹಂಕ ಅಲ್ಲಿ. ವಿ ಡೋಂಟ್ ನೋ. ಆಮೇಲೆ ಡಾಕ್ಟರ್ ಹರಿಮೆನನ್ ಅಂತ ಹೊಡೆದ್ರೆ ಈ ವಾಸ್ ವರ್ಕಿಂಗ್ ಇನ್ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ ಆಸ್ ಎ ಪ್ರೊಫೆಸರ್. ಅವ್ರ ಕೆಳಗಡೆ 100 ಜನ ಡಾಕ್ಟರ್ ಇದ್ದರು. ಅದ್ರಲ್ಲಿ ಒನ್ ಆಫ್ ದಿ ಡಾಕ್ಟರ್ ಈಸ್ ದಿಸ್ ಡಾಕ್ಟರ್, ಯಾರು ನನಗೆ ಟ್ರೀಟ್ಮೆಂಟು 30 ಲಕ್ಷ ಎತ್ಕೊಬಂತಾರೆ ಆ ಡಾಕ್ಟ್ರು. ಅವ್ರ ಅಂಡರಿಂದ ಕಲ್ತ್ಬಿಟ್ಟು ಬಂದಿರೋದಿಲ್ಲಿ. ಇವನ್ ಈ ವಾಸ್ ಫೋರ್ಸಿಂಗ್ ಗಿವ್ ದಿಸ್ ಟ್ಯಾಬ್ಲೆಟ್ ಆ್ಯಂಡ್ ಸಮ್ ಅದರ್ ಡಾಕ್ಟರ್ಸ್ ಆಲ್ಸೋ ಫೋರ್ಸಿಂಗ್ ಹಿಮ್. ಈ ವಾಸ್ ನಾಟ್ ಗಿವಿಂಗ್ ಎ ಟ್ರೀಟ್ಮೆಂಟ್. ಅಷ್ಟಾಗಿತ್ತು. ಆಮೇಲೆ ಡಾಕ್ಟರ್ ಹರಿಮೆನನ್ ಕರೆದ್ರು, ನಮ್ಮ ಅಕ್ಕಾಗೆ ಹೇಳಿದರು, ಇಮ್ಮಿಡಿಯೇಟಾಗಿ ಅವನ್ನ ಇಲ್ಲೇ ಕರ್ಕೊಬನ್ನಿ, ವಿ ಕ್ಯಾನ್ ಕ್ಯೂರ್ ಇಮಿಡಿಯೇಟಾಗಿ ಅಂತ ಫೋರ್ಸ್ ಮಾಡಿ ನನ್ನ ಅಲ್ಲಿಂದ ಕರ್ಸ್ಕೊಂಡು ಸೈಡ್ ಕೇರ್ ಹಾಸ್ಪಿಟ್ಲಿಗೆ. ಐ ಆಮ್ ದ ಫಸ್ಟ್ ಪೇಷಂಟ್ ಟು ಗೆಟ್ ಅಡ್ಮಿಟೆಡ್ ಇನ್ ಸೈಡ್ ಕೇರ್. ಈ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅನ್ನೋದು, ಲುಕೇಮಿಯಾ ಅನ್ನೋದು ತುಂಬ ಅಗ್ರೆಸಿವ್ ಅಂತೆ. ಆಮೇಲೆ ಡಾಕ್ಟ್ರು ನನಗೆ ಹೇಳಿಲ್ಲ, ಆಫ್ಟರ್ 1 year 2 year ಆದಮೇಲೆ ಯಾರ ಹತ್ರ, ಒನ್ ಆಫ್ ದಿ ಮ್ಯಾನೇಜ್ಮೆಂಟ್ ಹತ್ರ, ಇವ್ನಿಗೆ ಇದ್ದಿದ್ದೆ 24 hours, ಅದು ಹೆಂಗೆ ಬದುಕ್ಬಿಟ್ಟು ಓಡಾಡ್ತಾವನು ಇವಾಗವರೆಗೂ ನನಗೆ ಗೊತ್ತಿಲ್ಲ ಅಂತಾರಂತೆ. ಇವಾಗೂ ಅಷ್ಟೇ, ಇವಾಗವರೆಗೂ ಅದೇ ಅಂತಾರೆ. 113 ರೌಂಡ್ಸ್ ಆಫ್ ಕೀಮೋಥೆರಪಿ. 103 ಕೀಮೋಥೆರಪಿ. ಅದರಲ್ಲಿ ಹೆಂಗಾಗಿದ್ದು ಅಂದರೆ 23 ಕೀಮೋಥೆರಪಿ 1 monthಲ್ಲಿ ಕೊಟ್ಟರು, ಅಲ್ಲೇ ಅಡ್ಮಿಟ್ ಮಾಡಿಸ್ಕೊಂಡು. ಇದರಲ್ಲಿ ತುಂಬ ಸೈಡ್ ಎಫೆಕ್ಟ್ ಆಯಿತು. ಸರ್ ಕೇಳೇ ಕೈ ಹಿಡ್ಕೋತಾ ಇದ್ದೀನಿ, ಏನು ಗುಂಡಿಗೆ ಇರಬೇಡ ನಿಮ್ಮದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಡಾಕ್ಟ್ರು ಯಾವ ಕಡೆಯಿಂದ ದೇವರಾಗಿ ಬಂದರೆ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿರೋದು ಇವಾಗವರೆಗೂ ನಾನು ನೆನೆಸ್ಕೊತೀನಿ. ಏನು ಸರ್? ಫಸ್ಟ್ ಮಂತ್ 23, ಸೆಕೆಂಡ್ ಮಂತ್ ರೆಸ್ಟ್, ಥರ್ಡ್ ಮಂತ್ 23, 20, ಫೋರ್ತ್ ಮಂತ್ ರೆಸ್ಟ್, ಫಿಫ್ತ್ ಮಂತ್, ಹೀಗೆ ಆಲ್ಟರ್ನೇಟ್ ಮಂತ್ಸ್ ಮಾಡ್ಕೊಂಡು ಏನು ಮಾಡಿದ್ರು 10 monthsವರೆಗೂ ನನ್ನ ಟ್ರೀಟ್ಮೆಂಟ್ ಇತ್ತು. ಯಾವಾಗ ನನ್ನ ರೆಸ್ಟ್ ಇತ್ತು, ಯಾವಾಗ ನಮ್ಮ ಬರೀ ಮೆಡಿಕೇಷನ್ ತೊಗೊಬೇಕಾಯ್ತು, ಅವಾಗ ಏನು ಮಾಡಿದೆ ಅಂದರೆ ಐ ಕಾಂಟ್ ಫೈಟ್. ಬಟ್ ನನ್ನ ಡ್ರೀಮ್ ಏನಿದೆ, ಐ ಶುಡ್ ಫೈಟ್ ಬ್ಯಾಕ್ ಇನ್ ರಿಂಗ್ ಅಗೇನ್. ದಟ್ ಐ ಆಮ್ ನಾಟ್ ಅ ಪೇಷಂಟ್. ಲೈಕ್ ಇದು ಮೋಟಿವೇಶನ್ ಆಗಿರಬೇಕು ಅಂತ ಏನು ಮಾಡಿದೆ, ಇಲ್ಲೇನು ಮಾಡಿದೆ, ಫಿಸಿಕಲಾಗಂತೂ ಫೈಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಲೋನೆವಾಲಾಗೆ ಹೋದೆ. ಈ ನ್ಯಾಷನಲ್ ರೆಫ್ರಿ ಮತ್ತು ಜಡ್ಜದು ಎಕ್ಸಾಮಿನೇಷನ್ ಇತ್ತು, ಬರೆದುಬಿಟ್ಟು ಐ ಕಂಪ್ಲೀಟೆಡ್ ಮೈ ಇಂಟರ್ನ್ಯಾಷನಲ್ ಜಡ್ಜ್ ಆ್ಯಂಡ್ ರೆಫ್ರಿದು ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನೊಂದು ಮಂತ್ ಏನು ಮಾಡಿದೆ, ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದೆ. ಇನ್ನೊಂದು ಮಂತು ಹರಿಯಾಣಲ್ಲಿ ಕೋಚಿಗೆ ಕಾಲ್ಫರ್ಮ್ ಮಾಡಿದರು. ನಾನೇನು ಮಾಡಿದೆ, ಸೀದಾ ಬ್ಯಾಗ್ ಹಾಕ್ಕೊಂಡೆ. ಇದು ಮಧ್ಯದಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಬಟ್ ನಾಟ್ ಕಾಂಟ್ಯಾಕ್ಟ್ ಪರ್ಸನ್. ಜನರಲಾಗಿ ಏನು ಫಿಟ್ನೆಸ್ ಬೇಕು ಅದನ್ನು ಮಾಡಿಕೊಂಡು ಮತ್ತೆ ಹೋದೆ ರಷ್ಯಾಗೆ. ಇದು ಹರಿಯಾಣಕ್ಕೆ ಹೋದೆ. ರಷ್ಯಾದಿಂದ ಕೋಚ್ ಬಂದಿದ್ದರು. 12 days ಟ್ರೈನಿಂಗ್ ಮಾಡಿದೆ. ಆ್ಯಂಡ್ ಎ ಗ್ರೇಡಲ್ಲಿ ನಾನು ಇಂಡಿಯನ್ ಕೋಚು ಆಗೋದೆ ಅವಾಗ. ಆಮೇಲೆ ಬಂದು ಹೆಂಗೆ ಈ ಕಡೆ ಪರ್ಸ್ನಲ್ ಬ್ಯಾಟಲ್ಲು, ಆ ಕಡೆ ಪ್ರೊಫೆಷ್ನಲಿನೂ ಇದನ್ನು ಆಸೆ ಚಿಗುರಿಸ್ಕೊಂಡು ಇಟ್ಕೋಬೇಕಲ್ಲ, ಆ ಥರ ಇನ್ನೊಂದು ಹೆಜ್ಜೆ ಇಡೋ ಧೈರ್ಯ. ಈಗೆಲ್ಲ ನಿಮಗೇನು ಮೆಂಟ್ರಿಂಗ್ ಯಾರು ಮಾಡ್ತಾಯಿದ್ರು ನಿಮಗೆ? ಮೈಂಡು ಎಲ್ಲ ನನ್ನ ಲೈಫಲ್ಲೆಲ್ಲ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿದ್ನಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಇದೆಲ್ಲ. ಐ ವಾಂಟ್ ಟು ಕಮ್ ಔಟ್. 4 ಜನಕ್ಕೆ ಬಂದು ಮೋಟಿವೇಶನ್ ಆಗಬೇಕು. ಅಟ್ಲೀಸ್ಟ್ ಒಬ್ಬರಿಗೆ ಒಂದು ಜೀವನ ಉಳಿಸೋ ಥರ ಕೆಪಾಸಿಟಿ ಇರಬೇಕು. ಮುಗೀತು ನನ್ನ ಲೈಫ್, ಪಾಸ್ಟ್ ಏನಿತ್ತು ಅದು ಬೇರೆ ಥರ. ಇವಾಗ ಒಂದು 4 ಜನಕ್ಕೆ ನಾನು ಇನ್ಸ್ಪೈರ್ ಆಗೋಣ, ಕ್ಯಾನ್ಸರಿಂದನೂ ಹೊರಗಡೆ ಬರಬೇಕು ಅಂತ. ಇದು ಮಧ್ಯದಲ್ಲೇ ನಾನು ಪೇಪರಲ್ಲಿ ಆರ್ಟಿಕಲ್ಲು ಕೊಟ್ಬಿಟ್ಟಿದ್ದೆ, ಕ್ಯಾನ್ಸರ್ ಈಸ್ ನಾಟ್ ಗೋಯಿಂಗ್ ಟು ಕಿಲ್ ಮೀ, ಇವನ್ ಐ ಆಮ್ ಗೋಯಿಂಗ್ ಟು ಕಿಲ್ ದ ಕ್ಯಾನ್ಸರ್ ಅಂದ್ಬಿಟ್ಟು ಹಿಂಗೆ ಬಂದಿದ್ದೆ. ವಾವ್. ಪೇಪರಲ್ಲೆಲ್ಲ ಆರ್ಟಿಕಲ್ ಬಂದಿತ್ತು. ಆ ನ್ಯೂಸ್ ಪೇಪರ್ ಎತ್ಕೊಂಡು ಎಷ್ಟೊಂದು ಜನ ಬಂದುಬಿಟ್ಟಿದ್ರು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹಾಸ್ಪಿಟ್ಲಿಗೆ. ಮೈಕ್ ಟೈಸನ್ ಅವ್ರದ್ದು ಒಂದು ಫೇಮಸ್ ಲೈನ್ ಇದೆ, ಎವ್ರಿಬಡಿ ಹ್ಯಾಸ್ ಅ ಪ್ಲ್ಯಾನ್ ಅಂಟಿಲ್ ಯು ಗೆಟ್ ಪಂಚ್ಡ್ ಇನ್ ದ ಫೇಸ್ ಅಂತ. ಸೊ ನೀವು
ತುಂಬ ಪಂಚಸ್ಗಳನ್ನು ತೊಗೊಂಡಿದ್ದೀರಾ. ಹಾಂ, ಅದಕ್ಕೂ ವಾಪಸ್ ಪಂಚ್ ಕೊಟ್ಟಿದ್ದೀರಾ. ನಿಮ್ಮ ಆಲೋಚನೆಗಳನ್ನು ಅಥವಾ ನಿಮ್ಮ ಕೆಲವು ನಂಬಿಕೆಗಳನ್ನು ಗಟ್ಟಿ ಮಾಡಿರೋ ಪುಸ್ತಕಗಳು ಯಾವ್ಯಾವು? ನಾನು ಅಷ್ಟೊಂದು ಓದಲ್ಲ, ಬಟ್ ಈ ಥರ ಎಲ್ಲ Quotes. ಇದೆಲ್ಲ ಕೋರ್ಸ್ಗಳನ್ನ ಇಟ್ಕೊತೀನಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಾನು ವೆನೆವರ್ ಐ ಫೈಟ್ ನನಗೊಂದು ಸ್ವಲ್ಪ ಏಟ್ ಬಿದ್ದರೆ ನಂಗೆ ಒಂಥರ ಖುಷಿ ಆಗೋದು. ಇವತ್ತೇನೋ ಅಚೀವ್ ಮಾಡಿದ್ದೀನಿ ನನ್ನ ಲೈಫಲ್ಲಿ, ಏನೋ ಬಿದ್ದಿದೆ ಅನ್ನೋದೊಂದು ನಂಬಿಕೆ ಬರುತ್ತೆ ನನಗೆ. ತುಂಬ ಖುಷಿ ಆಗುತ್ತೆ. ಸೊ ಲಾಸ್ಟ್ಲಿ, ಈಗ ಈ ಫೇಸ್ ಆಫ್ ಲೈಫಲ್ಲಿ ಏನು ಹುಡುಕ್ತಾ ಇದ್ದೀರಾ? ಪರ್ವತ ಸಾಕಷ್ಟು. ಪರ್ವತ? ಲೈಕ್ ಎಸ್, ನನಗೆ ಡೇ ಬೈ ಡೇ ಐ ಆಮ್ ಜಸ್ಟ್ ಗೆಟಿಂಗ್ ಮೋರ್ ಕ್ಯೂರಿಯಸ್ ಅಬೌಟ್ ಮೌಂಟನ್ಸ್. ಹ್ಞೂ. ಬಟ್ ಇನ್ನೂ ಕಿಕ್ ಬಾಕ್ಸಿಂಗ್ ಬಿಟ್ಟಿಲ್ಲ. ಸೊ ಅವ್ರು ದೇ ಆರ್ ಥಿಂಕಿಂಗ್ ದಟ್ ಗಿರೀಶ್ ಬಿಟ್ಬಿಟ್ಟಿದ್ದಾರೆ ಅಂತ. ನೋ, ಇನ್ನೂ ಬಿಟ್ಟಿಲ್ಲ. ಬಿಕಾಸ್ ಮೌಂಟನ್ಸ್ಗೆ ತುಂಬ ಇನ್ವೆಸ್ಟ್ ಮಾಡಿದ್ದೀನಿ. ಐ ಗಾಟ್ ಅ ಸ್ಪಾನ್ಸರ್ಸ್ ಆ್ಯಂಡ್ ಸೈಡ್ಕೆರ. ನಾನು ಎಲ್ಲಿ ಟ್ರೀಟ್ಮೆಂಟ್ ತೊಗೊಂಡೋ ಸೇಮ್ ಹಾಸ್ಪಿಟಲಲ್ಲಿ ಐ ಆಮ್ ಅ ಬ್ರ್ಯಾಂಡ್ ಅಂಬಾಸಿಡರ್. ವಾವ್. ಯಾರು ತೊಗೊತಾರೆ? ದೇ ಆರ್ ಮೈ ಅಫಿಷಿಯಲ್ ಸ್ಪಾನ್ಸರ್. ಮತ್ತು ಅದೇ ಥರ ಇನ್ನೊಬ್ಬರು ಇದ್ದಾರೆ, ಸ್ವಾಮೀಜಿ ಅವರು, ಶ್ರೀನಿವಾಸ್ ಸ್ವಾಮೀಜಿ ಅಂತ, ನೆಲಮಂಗ್ಲಲ್ಲಿ. ಅವರು ಅಷ್ಟೆ. ನಾನು ಎಲ್ಲನೋ ಹೋಗ್ತೀನಿ, ಅದು ಇದು ಮಾಡ್ತೀನಿ ಅಂದರೆ ಐ ಆಮ್ ವರ್ಕಿಂಗ್ ವಿತ್ ದಮ್. ಆಯುರ್ವೇದಿಕ್ ಕಾಲೇಜಲ್ಲೇ ವರ್ಕ್ ಮಾಡ್ತಾನೆ ಆ್ಯಸ್ ಎ ಸೆಲ್ಫ್ ಡಿಫೆನ್ಸ್ ಇನ್ಸ್ಟ್ರಕ್ಟರು ಮತ್ತು ಟ್ರೈನರು ಅಷ್ಟೇ, ಫಿಟ್ನೆಸ್ ಟ್ರೈನರು ಅಷ್ಟೇ. ಸೊ ಅಲ್ಲಿಂದ ಏನಾಗ್ತದೆ, ಇವರೆಲ್ಲ ಬಂದು ನಮ್ಮ ಇದು, ಯಾಕಂದರೆ ಸ್ವಲ್ಪ ಏನಾರ ಇಂಜುರಿ ಆಯಿತು ಅಂದರೆ ಇವಾಗ ಕಿಕ್ ಬಾಕ್ಸಿಂಗ್ ಹೋಗ್ಬಿಟ್ಟು ಬಂದಮೇಲಂತೂ ನಾನು ಗ್ಯಾರಂಟಿ 100% ನಾರ್ಮಲ್ ಆಗಂತೂ ಇರೋಕ್ಕಾಗಲ್ಲ. ರೀಸನ್ ಯಾಕೆಂದರೆ ಇಂಜುರಿ ಆಗೇ ಆಗುತ್ತೆ. ಇಟ್ಸ್ ಅ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್. ಆಮೇಲೆ ಇಲ್ಲಿ ಮೌಂಟನ್ಸ್ಗೆ ಇಲ್ಲಿ 5-6 ಲಕ್ಷ ಕೊಟ್ಬಿಟ್ಟು ಮೇಲೆ ಹತ್ತೋದು ಬಿಟ್ಬಿಟ್ಟು ಇಂಜುರಿ ಅಂದ್ಕೊಂಡು ಐ ಕಾಂಟ್ ಗಿವ್ ಅ ರೀಸನ್. ಅದಕ್ಕೇನು ಹತ್ತೋಣ, ಆಮೇಲೆ ಬಂದ್ಬಿಟ್ಟು ಮತ್ತೆ ಫೈಟ್ ಮಾಡ್ತೀನಿ. ಸೊ ಐ ಗೆಸ್ ಅಮೇಝಿಂಗ್ ಇನ್ಸ್ಪಿರೇಷ್ನಲ್ ಲೈಫ್. ಹೀಗೆ ಮುಂದಕ್ಕೆ ಹೋಗ್ತಾ ಇರಿ, ಆರಾಮಾಗಿರಿ. ಐ ಥಿಂಕ್ ನಿಮ್ಗೆ ಯಾರು ಯಾವ ಟೈಮಲ್ಲಿ ಏನಂತ ಗಿರೀಶ್ ಅಂತ ಹೆಸರಿಟ್ರು, ಹೆಸರನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ಈಗ ಗಿರೀಶ್ ಅಂದರೆ ಮೌಂಟನ್ಸ್ ಅಂತಾನೆ. ನಮ್ಮಮ್ಮಗೆ ಅದೇ ಹೇಳ್ತಾ ಇರ್ತೀನಿ, ನನ್ನ ಮಿಸ್ಟೇಕ್ ಅಲ್ಲ. ನಮ್ಮಮ್ಮ ಹೇಳ್ತಾ ಇರ್ತಾರೆ ಎಲ್ಲೇ ಹೋದೊಂದು ಫಂಕ್ಷನ್ಗೆ, ಈ ನನ್ನ ಮಗ ಯಾವಾಗ ನೋಡಿದ್ರೆ ನೀವು ಓಡೋಗ್ತಾರೆ. ನಾ ಅದೇ ನೋಡಿ ನಂದೆಲ್ಲ ಮಿಸ್ಟೇಕು, ನೀನು ಹೆಸರಿಟ್ಟಿದ್ದು ಗಿರೀಶ ಅಂತ. ನಾನು ಎಲ್ಲಿರ್ಬೇಕು ಅಲ್ಲೇ ಇದ್ದೀನಿ, ಸುಮ್ಮನೆ ಇದ್ಬಿಡು ಅಂತ ಹೇಳ್ತೀವಿ ನಾವು. ಅಮೇಝಿಂಗ್ ಸರ್, ಥ್ಯಾಂಕ್ ಯು ಸೋ ಮಚ್. It's Until next time, take care. Sure. Yes.